ವಾಲೆಕ್ಕ ಕೊಣಪುನಿ ಜಾತ್ರೆ ಎಲ್ಲಿ ಜಾತ್ರೆಗ ಹಾಲು ಮಾಡಿ ಇದು ಬೇರು ಇದು ಆಯ್ತಾ ಇದರ ಬೇರು ಇದನ್ನು ಹೀಗೆ ತೆಗಿಬೇಕು ಬೇರೆ ಮಾತ್ರ ಬೇಕಾದದು ಹಾಗೆ ಕಾಂಡಾಡು ಬತ್ತು ಹೋಯ್ಪುಲ ಕಾಂಡಾಡು ಇದ್ರವರೆಗೂ ಬಾಹುಬಲಿ ಪುರಿಗೆ ಹಾಕಿ ಗಂಜಿ ತೆಲಿ ಉಂಟಲ್ಲ ಅದರಲ್ಲಿ ಬೇಯಿಸಬೇಕು ಸ್ವಲ್ಪ ಜೀರಿಗೆ ಹಾಕಿ ಆಗ ಬದನೆ ಇಷ್ಟು ಸಣ್ಣ ಸಣ್ಣ ಇದೆ ಇತ್ತು ಸುಮ್ಮನೆ ಅದರೊಂದು ಯಾಂಗೂ ಏನು ಗೊತ್ತು ನಾಳೆ ಈಗ ಸಣ್ಣ ಸಣ್ಣ ಗಿಡ ನಂದು ಎಲ್ಲ ಮಳೆ ಬಂದಿದ್ದಲ್ಲ ಹಾಗೆ ಇಲ್ಲಿ ಒದ್ದೋಯ್ತು ಹಾಂ ಇದು ಹೇಸಿ ಇಲ್ಲಿ ನಾನು ಈಗ ಇದನ್ನೆಲ್ಲ ಇಲ್ಲಿ ಇಟ್ಟೆ ಚೆಂದ ಕಾಣ್ತದಲ್ಲ ಈಗ ಇಲ್ಲೆಲ್ಲ ಇತ್ತು ಗೊತ್ತಾಯ್ತಾ ಫುಲ್ಲು ಸುತ್ತಮುತ್ತ ಎಲ್ಲ ಇಟ್ಟಿದ್ದೆ ಅಲ್ಲಿ ಇಟ್ಟರೆ ನನಗೆ ನೀರು ಹಾಕ್ಲಿಕ್ಕೆಲ್ಲ ಈಸಿ ಆಗ್ತದೆ ಅದನ್ನು ನಾನು ಇಲ್ಲಿ ಇಟ್ಟದ್ದು ಇದು ಚೆಂದ ಕಾಣ್ತದೆ ಮೇಲೆ ಹೋಗೋದು ಹಾಗೆ ತೋರಿಸುವಂತ ಆಯ್ತು ನನಗೆ ನಾಳೆಗೆ ಜಾತ್ರೆ ವರ್ಷ ಹೋಗ್ತೇನೆ ನಿಮಗೂ ಕೂಡ ಗೊತ್ತಿರ್ಬೋದು ನನ್ನ ಜೊತೆ ಇರುವವರಿಗೆಲ್ಲ ನಾನು ಯಾವಾಗಲೂ ಹೋಗ್ತೇನೆ ಅಲ್ಲಿಗೆ ನಾಳೆ ಕೂಡ ಹೋಗ್ಲಿಕ್ಕೆ ಉಂಟು ನಾಳೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೇನೆ ಮತ್ತೇನ ಹೋದ್ಮೇಲೆ ಗೊತ್ತಾಗ್ಬೋದು ಅದಾ ಸಾಕು ಹೋಗ್ಬೇರು ರೋಡಿನ ಶಾಲೆ ಗುಡಿಬೆಟ್ಟಿಗೆ ಹೋಗ್ಬೇರಕ್ಲು ಕಾಂಡೆ ಹೌದು ನಮ್ಮ ಬಾಲವಾಡಿ ಬೆಳಗ್ಗೆ ಹೋದ್ರೆ ಇನ್ನು ಬರೋದು ಮಧ್ಯಾಹ್ನ ಎಲ್ಲಿ ಆಟ ಆಡ್ತಿರ್ತಾರೆ ಸಣ್ಣದಿರುವಾಗ ಇಲ್ಲಿ ಆಟ ಆಡ್ತಿದ್ವಿ ಇವಾಗ ಇಲ್ಲಿಲ್ಲ ಇವನು ಮಾತ್ರ ಒಂದು ಕಟ್ಟಿ ಹಾಕಿದ್ರಲ್ಲಿ ಇರ್ತಾನೆ ಮತ್ತೆ ಎಲ್ಲರೂ ಹೋಗ್ತಾರೆ ಆಗ ಆಯಲು ಉಲೆ 29 ಮೀನು ಆಗಲ್ಲ ಬೋರ್ಡು ಮೀನಿಂದ ಸುದ್ದಿ ಪುನಃ ಬರ್ತೀವಿ ಬಂದ ಇಲ್ಲ ಗೊತ್ತಾಯ್ತು ಕಾಯ್ಪು ಅಜ್ಜಿ ಪೂರ ಹೊಡ್ಸಿ ಕಾಯ್ಪು ಕಾಯ್ಪೆ ಪೂರಿ ಮೂರು ಕೊಡ್ಲೆ ಕಾಯ್ಪು ಇದು ಅಮ್ಮನಿಗೆ ಬೂತಾಯಿ ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿಟ್ಟು ಆಯ್ತಾ ಆಮೇಲೆ ಇಲ್ಲಿ ಅನ್ನ ಆಗ್ತಾ ಉಂಟು ಇಲ್ಲಿ ನೀರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಇದು ನಾನು ಮೊನ್ನೆ ಚಾಪರ್ ತೋರಿಸಿದೆಲ್ಲ ಗೈಸ್ ನಿಜವಾಗ್ಲೂ ಆಯಿತು ತುಂಬ ಯೂಸ್ ಆಗ್ತದೆ ನನಗೆ ಇವತ್ತು ಗೆಲ್ಲಿ ಇಟ್ಟಿದ್ದೇನೆ ಚಾಪರ್ ಒಳ್ಳೇದಾಗ್ತದೆ ನಿಜವಾಗ್ಲೂ ಅದು ಸಿಕ್ಕಿದ ಪ್ರಮೋಷನ್ ಆದರೂ ಕೂಡ ನೋಡಿ ಇಷ್ಟು ಈಸಿ ಆಗ್ತದೆ ಆಯಿತಾ ಇಲ್ಲಾಂದ್ರೆ ಉಂಟಲ್ಲ ಗೈಸ್ ಇಷ್ಟೆಲ್ಲ ಇದೆಲ್ಲ ಇಷ್ಟು ಸಣ್ಣ ಸಣ್ಣದ ಕಟ್ ಮಾಡಲಿಕ್ಕೆ ಶುಂಠಿ ಇದು ಅಷ್ಟು ಕಷ್ಟ ಮತ್ತು ಇದೆಲ್ಲ ಕಟ್ ಮಾಡ್ಬೋದು ಸ್ವಲ್ಪ ಕಣ್ಣಲ್ಲಿ ನೀರು ಬಂದರೂ ಮಾಡ್ಬೋದು ಅದು ತುಂಬ ಕಷ್ಟ ಉಂಟು ಆಮೇಲೆ ಇಲ್ಲಿ ನಾನು ಇದು ಟೊಮೆಟೊ ಮತ್ತು ನೀರುಳ್ಳಿ ಬೇಯಿಸಿಟ್ಟಿದ್ದೀನಿ ಅದು ಮಿಕ್ಸಿಗೆ ಹಾಕ್ಬೇಕು ಸ್ವಲ್ಪ ಥಂಡಿ ಆಗಲಿ ಅಂತ ಇಟ್ಟದ್ದು ಹಾಗೆ ಅಷ್ಟೇ 5 ಗಂಟೆ ಒಂದಾಯ್ತಾಯ್ತಾ ಒಂದಿಗೆ ಎಲ್ಲ ಆಯಿತು ಇಲ್ಲಿ ಇದು ಎಗ್ ಮಸಾಲ ಇದರ ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗೆ ರೆಸಿಪಿ ಶೇರ್ ಮಾಡ್ತಾ ಇಲ್ಲ ಮತ್ತು ಇದು ಅಮ್ಮನಿಗೆ ಫ್ರೈ ಇದು ನನಗೆ ಇದೆಂತ ಗೊತ್ತಿತ್ತಾ ಇದು ಬಾದಾಮಿ ಫ್ರೈ ಮಾಡಿದ್ದು ಮತ್ತು ಈಗ ಅಮ್ಮನಿಗೆ ಸ್ವಲ್ಪ ನಿನ್ನೆದು ಪದಾರ್ಥ ಉಂಟು ಅದನ್ನು ಬಿಸಿ ಮಾಡ್ತಿದ್ದೇನೆ ವೆಜ್ ಕೂಡ ಉಂಟು ನಿನ್ನೆದು ನಾನ್ ವೆಜ್ ಕೂಡ ಉಂಟು ವೆಜ್ ಬಾದಾಮಿದು ಉಂಟು ನಿನ್ನೆ ಪದಾರ್ಥ ನಾನ್ ವೆಜ್ ಅದಕ್ಕೆ ಅದನ್ನು ಹಾಳು ಮಾಡೋದಕ್ಕೆ ಕೋಳಿ ಪದಾರ್ಥ ಅಲ್ಲ ಸ್ವಲ್ಪ ದಿನ ಬರ್ತದೆ ಅದನ್ನು ಬಿಸಿ ಮಾಡಿದರೆ ಇಲ್ಲಿಗೆ ಮುಗೀತು ನನ್ನ ಕೆಲಸ ಕರೆಕ್ಟ್ 1 ಗಂಟೆಗೆ ಎಲ್ಲ ಆಗ್ತದೆ ಈಗ ಅಮ್ಮ ಬಂದರು ದಾದಾ ಹಾಂಡು ನಾವು ಒಂದು ಈರ್ನ ಕುದಿಪದೆ ಯಾಪ ಪುಡ್ಚಾಪಾಗ ಬಂದ್ಬೋಡ ನಾನು ಅಲ್ಲ ಕುದಿಪದೆ ಜಿಂಗಿ ಕುದಿಪದೆ ಹಾಂಡಪ್ಪದ ಊರ ಇರೇ ಮೀನು ಯಾವತ್ತ ಕಾಯ್ತು ತೂಲಿಗೆ ಹೇಳು ಹಾಂ ಇದು ಕತ್ತಲೆ ಬೇತೆ ಕಾಯ್ಪೆ ಯಾವತ್ತ 5 ಗಂಟೆ ಆಯಿತು 3:30 ಆಗ್ತಾ ಬಂತು ಬೆಳಗ್ಗೆಯಿಂದ ಅಮ್ಮ ಶುರು ಮಾಡಿದ್ದಾರೆ ಏನಂತೇಳಿದ್ರೆ ಗದ್ದೆಗೆ ಹೋಗಿ ಅದು ಅಗ್ಗರ ಅಂತ ಹೇಳ್ತೀವಲ್ಲ ಬಾಯಿತು ಅದರ ಬೇರುತ್ತಾ ಅಂತ ಈಗ ಕೂಡ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ ಹಾಗೆ ನಾನು ಹೊರಟೆ ಬರ್ತಾರವ ಮಾಡಿ ನನಗೆ ಆಗ ಯಾವಾಗ ಹೋಯ್ತು 12 ಗಂಟೆಗೆ ಮಧ್ಯಾಹ್ನ ಹೋಗು ಅಂತ ಆ ಬಿಸಿಲಿಗೆ ಹೋಗೋದಕ್ಕೆ ಸುಮ್ಮನೆ ಕೂತ್ಕೊಳ್ಬೋದು ಬರ್ಬಾ ಬರುವ ಹೋಗಿ ಪಿಂಕಿ ಬರ್ತಾಳ ನೋಡಬೇಕು ಗೈಸ್ ಕೇಳಬೇಕು ಅವಳ ಹತ್ರ ಹೋಗಿ ಬರ್ತಾಳ ಅಂತ ಬಂದರೆ ಒಳ್ಳೇದಿತ್ತು ಒಬ್ಬಳ ಹೋಗ್ಬೇಕಲ್ಲ ಹಾಂ ಇತ್ತೆ ಈ ಒಂದು ವಾಲೆಕ್ಕೆ ಕೊಣಪುನಿ ಜಾತ್ರೆ ಎಲ್ಲಿ ಜಾತ್ರೆಗ ಹಾಂ ಓಲಿ ಮಾಡಿ ಅವಳುಂಡು ಬಿನ್ನಿರುಲ್ಲ ಹ್ಯಾಪಿ
ಅಂಚ ನಾವು ಹಿಂಗೆ ಬಂದು ವಯಸ್ಸು ನಾನು ಒಬ್ಬಳೆ ಅಂತೇಳಿ ಇಬ್ಬರು ಹೋಗೋದು. ಇದು ಬೇರು ಇದು ಆಯ್ತಾ, ಇದರ ಬೇರು ಇದನ್ನು ಹೀಗೆ ತೆಗಿಬೇಕು ಅಂತ. ಬೇರೆ ಮಾತ್ರ ಬೇಗ ಆದದು ಹಾಗೆ. ಕಾಂಡಾಡು ಪತ್ತೋಯ್ಪುಲ ಕಾಂಡಾಡು ಇದಿನ ಬರ್ಬೋದು ಬಾಹುಬಲಿ. ಇಷ್ಟು ಸಿಕ್ಕಿತು. ಮತ್ತೊಂದು ನಿಮಗೆ ನಾನು ತೋರಿಸ್ಬೇಕಾ? ಆಸೆ ಮಾಡಬಾರ್ದು ಆಯಿತಾ? ಹಂಗ ನೀರು ಕೆಳಗೆ ಬರೋದು ಎಂತ ಗೊತ್ತಾಯ್ತಾ? ಬಿಂಬುಲಿ ಅಂಚು ಬಾಯ ಈ ಬರಲ್ಲ ಆಯ್ತಾತ. ಇವಳು ಮೊನ್ನೆ ಕೂಡ ಬರಲಿಲ್ಲ, ಅಲ್ಲಿ ಎಂತ ಇಲ್ಲ. ಆಯಿತು, ಓಕೆ ಬರುವ. ಮೊದಲೆಲ್ಲ ಎಷ್ಟು ಸಲ ಬರ್ತಾ ಇದ್ದೀರಲ್ಲ ಇಲ್ಲಿ. ನೆನಪು ಯಾರ ಗೊತ್ತಿಜ್ಜಿ ಬರ್ಪುನಿ ಎತ್ತೆ ಇಜ್ಜೆ ಇಜ್ಜಿ ಮಸ್ತ್ ಬೇರೆ ಅಲ್ಲ ಇದೆ ಕಾಣತ್ತ. ಕಷಾಯ ಇದ್ದಿದ್ದು ಬರಲಿ. ಅವು ಬರೆಟ್ ಮಾತ್ರ ನಿಂಚ ಇದನ್ನು ಈಗ ಡಿವೈಡ್ ಮಾಡೋದು. ಈಗ ನಿಮ್ಮ ಮನೆ ಹತ್ರ ಇದ್ರೆ ನೋಡಿ ಈ ರೀತಿ ಇರ್ತದೆ. ಈಗ ಇದನ್ನು ಜೀರಿಗೆ ಹಾಕಿ ಗಂಜಿ ತೆಲಿ ಉಂಟಲ್ಲ ಅದರಲ್ಲಿ ಬೇಯಿಸಬೇಕು. ಸ್ವಲ್ಪ ಜೀರಿಗೆ ಹಾಕಿ ಇದನ್ನು 3 ದಿವಸ ಕುಡಿಬೇಕು. ಬೇರು ಮಾತ್ರ ಬೇರು ಮಾತ್ರ ತೆಲಿ ಉಂಟಲ್ಲ ಅನ್ನದ ತೆಲಿ ಅದರಲ್ಲಿ ಬೇಯಿಸಬೇಕು. ಇದು ವೇಸ್ಟ್. ಅದೇ ಬೇರು ಮಾತ್ರ. ಅದನ್ನು 3 ದಿವಸ ಕುಡಿಬೇಕು. ಪಿಂಕಿನೊಟ್ಟಿಗೆ ಬೇಯ್ಯಾನು ಕೈಸ ಅಂತ ಗೊತ್ತಾ? ನಾನು ಇಲ್ಲಿ ಬರುವಾಗ ಇವನು ಗುಂಡ ಒಳಗೆ ಬಂದಿದ್ದಾನೆ ಈಗ ತಿನ್ನಲಿಕ್ಕೆ ಫುಡ್. ಎಲ್ಲ ಬಂದರು ಈಗ ಇಲ್ಲಿ ಅವರಿಗೆಲ್ಲ ಉಂಟು ಕಿಟನ್ 20 ತಿನ್ ತಿನ್ನೇ. ಇವರಿಗೆ ಕೂಡ ಶೆಕೆ ಇವತ್ತು ತುಂಬ ಲೇಟ್ ಆಯಿತು ಗೈಸ್. ಅಲ್ಲಿ ಹೋಗಿ ಬಂದೆ ಅಲ್ಲ, ಹಾಗೆ ತುಂಬ ಲೇಟ್ ಆಯಿತು. ಈಗ ನಾ ಎಲ್ಲ ತೊಗೊಂಡು ಹೋಗ್ಬೇಕು. ಹೋಗಿ ಬರುವ. ವೀಡಿಯೋ ಎಲ್ಲ ಮಾಡೋದಿಲ್ಲ ಆಯಿತಾ? ಶೆಕೆಗೆ ಬೇಗ ಒಂದು ಹೋಗಿ ಬರ್ತೇನೆ. ಅವನೊಂದು ಹೊರಗೆ ಹೋದರೆ ಹಾಕು ನೋಡ್ಬೋದು. ಕಷಾಯ ಬೇಯ್ತಾ ಉಂಟು ನೋಡಿ. ದಾದಂ ಪುಣ್ಯ ಮತ್ತೆ ಹೌದಾ? ಹೇಗೆ ನೋಡಿ ನಮ್ಮ ಮನೆಯಾಗ ಬದನೆ ಇಷ್ಟು ಸಣ್ಣ ಇದೆ. ಯಾಕೆ ಏನು ಗೊತ್ತು ಎಲ್ಲಿ ಬದನೆ ಒಳ್ಳೆ ಸಾಯಂಕಾಲ ಆಯ್ತಾಯ್ತಾ ಬಿತ್ತು ಬಿಡ್ತೇವೆ. ನೋಡಿ ಯಾರು ಬಂದಿದ್ದಾರೆ. ಜನಗಳು ನೋಡ್ತೆ ಓಡಿ ಹೋಗ್ತಾನೆ ಅವರು. ಇಷ್ಟು ಸಿಕ್ಕಿದೆ ಗೈಸ್. ದಾತಂಪೇರ ಏನು ಫ್ರಿಜ್ ಇದಿಲ್ಲ. ದಾಲ ಕಚ್ಚಿ ಫ್ರಿಜ್ಜಿನ ಮಾಡ್ಬೋದು. 1 ಕಿಲೋ ತಾಂಡು ಇಟ್ಟದ ಗೈಸ್. ಗಂಟೆ 9:30 ಆಯಿತು. ಊಟ ಎಲ್ಲ ಆಯ್ತಾಯ್ತಾ? ಎಂತ ಅಂತ ಹೇಳಿದರೆ ನಮ್ಮ ಬುಲ್ಲ ಇದ್ದಾನಲ್ಲ, ನಮ್ಮ ಬೆಕ್ಕು, ಅವನೊಬ್ಬ ಹೇಗೆ ಹೋದ ಅಂತ ಇಲ್ಲಿ ಹೊರಗಡೆ ವಿಂಡೋದಿಂದ ಹೋದಾಗಿರಬೇಕು. ಈಗ ವಿಂಡೋ ಕ್ಲೋಸ್ ಮಾಡೋದಲ್ಲ ನಾವು ಮಲಗುವಾಗ, ಹಾಗೆ ಈಗ ಮಲಗದೆ ವೆಯ್ಟ್ ಮಾಡ್ತಿದ್ದೇವೆ ಆಯಿತಾ. ಅಮ್ಮ ಗಿಡ ಎಲ್ಲ ಬೆಡ್ಶೀಟ್ ಎಲ್ಲ ಹಾಕಿ ಕೂತ್ಕೊಂಡಿದ್ದಾರೆ. ಈಗ ಒಳಗೋದ್ರು. ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಹೊರಗಡೆ ಬಿಟ್ಟರೆ ಬೆಳಗ್ಗೆವರೆಗೆ ಅವನು ಹೊರಗಡೆ ಇರಬೇಕಾಗ್ತದೆ. ಅದಕ್ಕೋಸ್ಕರ ಅವನು ಬಂದ ಮೇಲೆ ಇನ್ನು ನಾವು ಮಲಗೋದು. ಬರ್ತಾನಾಗುತ್ತಿಲ್ಲ, ಕಾಯುವ. ಕುಚ್ಚೆ ಕಾಪುಲೆ ಕಾಂಡು ಬಕ್ಕ ನಾ ಬಾಕಿಲಾಂಡು ಬರ್ಪುಣಿ ಹಬ್ಬ ಕಾಂಡೆ ಕಾಂಡೆ ಮುಟ್ಟ ಅವ ಅಂತ
ಇದು ಹಾಕಲ್ಲ. ಇದು ಇವಳು ಕೂಡ ಹೋಗಲಿಲ್ಲ, ಆದರೂ ಅವನು ಹೋಗಿದ್ದಾನೆ. ಅದು ಓಡಿ ಹಾಕಬೇಕು ಮಾತ್ರ ಹರಿಯಾರ ಕೊಡ್ಚೈನಿ ರೈಸ್ ಬಂದ ನೋಡಿ. ಅಮ್ಮ ಮಲಗಿದ್ದು, ನಾನು ವೆಯ್ಟ್ ಮಾಡ್ತಿದ್ದೆ. ಹಾಗೆ ಈ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಆಗ ನೋಡಿ ಆಗ್ತದೆ ನೋಡಿ. ಆಗ ಅವನು ಹೋದಲ್ಲ, ಸೀನಿಯರ್ ಹೋದ, ನಾವು ಜೂನಿಯರ್ ಕೂಡ ಹೋಗ್ತೇವೆ ಅಂತ ನೋಡಿ. ವಿಂಡೋ ಬಂದ್ ಮಾಡಿದ್ದೇನೆ ನಾನು. ಹಾಗೆ ಸಿಗೋಣ ಗೈಸ್ ನಾಳೆ ಕಡೆಗೆ.